ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ. ಯಾಕಂದರೆ ಇವತ್ತು ನಾವು ಕೇವಲ ಟೈಲರಿಂಗ್ ಬಗ್ಗೆ ಅಲ್ಲ, ಒಂದು ಸಾಮಾನ್ಯ ವ್ಯಕ್ತಿ ತನ್ನ ಕೌಶಲ್ಯದಿಂದ ಹೇಗೆ ತನ್ನ ಜೀವನವನ್ನು ಬದಲಾಯಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಬಹಳ ಜನ ಅಂದ್ಕೊಳ್ತಾರೆ ಟೈಲರಿಂಗ್ ಅಂದರೆ ಬಟ್ಟೆ ಹೊಲಿಯೋದು ಮಾತ್ರ ಅಂತ. ಆದರೆ ನಿಜ ಹೇಳಬೇಕಂದ್ರೆ ಟೈಲರಿಂಗು ಒಂದು ಕಲೆ, ಒಂದು ಉದ್ಯೋಗ, ಒಂದು ಸ್ವಂತ ವ್ಯವಹಾರ ಮತ್ತು ಆತ್ಮವಿಶ್ವಾಸ ಕೊಡುವ ಒಂದು ಶಕ್ತಿ. ಟೈಲರಿಂಗ್ ಯಾಕೆ ಕಲಿಯಬೇಕು? ಇವತ್ತು ಹೆಣ್ಮಕ್ಕಳಿಗೆ, ಗೃಹಿಣಿಯರಿಗೆ, ಯುವಕರಿಗೆ ಟೈಲರಿಂಗ್ ಒಂದು ಉತ್ತಮ ಅವಕಾಶ. ಒಮ್ಮೆ ನೀವು ಈ ಕಲೆ ಕಲಿತ್ರೆ ಅದು ನಿಮ್ಮ ಜೊತೆ ಜೀವನ ಪೂರ್ತಿ ಇರುತ್ತದೆ. ಒಂದು ಮಿಷಿನು, ಕೆಲವು ಉಪಕರಣಗಳು ಮತ್ತು ನಿಮ್ಮ ಶ್ರಮ ಇದ್ದರೆ ನೀವು ನಿಮ್ಮದೇ ಆದ ಚಿಕ್ಕ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು. ಇತರರ ಮೇಲೆ ಅವಲಂಬಿತರಾಗದೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬಹುದು. ಆದರೆ ನೆನಪಿಡಿ, ಯಾವುದೇ ಕೆಲಸದಲ್ಲೂ ಯಶಸ್ಸು ಬರಬೇಕಾದ್ರೆ ಮೊದಲು ಕಲಿಕೆ, ನಂತರ ಅಭ್ಯಾಸ, ನಂತರ ತಾಳ್ಮೆ ಬೇಕು. ಆರಂಭದಲ್ಲಿ ಬರುವ ಸಮಸ್ಯೆಗಳು. ಹೊಸದಾಗಿ ಟೈಲರಿಂಗ್ ಶುರು ಮಾಡಿದಾಗ ಹಲವಾರು ಸಮಸ್ಯೆಗಳು ಬರ್ತವೆ. ಮೊದಲ ಬಾರಿ ಕಟ್ ಮಾಡಿದಾಗ ತಪ್ಪಾಗಬಹುದು, ಹೊಲಿಗೆ ಸರಿಯಾಗಿ ಬರದೇ ಇರಬಹುದು, ಗ್ರಾಹಕರು ಇಷ್ಟಪಡದೇ ಇರಬಹುದು. ಆದರೆ ಅದಕ್ಕಾಗಿ ನಾವು ನಿಲ್ಲಬಾರ್ದು. ಯಾಕಂದರೆ ಇಂದು ದೊಡ್ಡ ದೊಡ್ಡ ಡಿಸೈನರ್ಗಳು ಕೂಡ ಒಂದು ದಿನದಲ್ಲಿ ಯಶಸ್ಸು ಪಡೆದಿಲ್ಲ. ಅವರೂ ಕೂಡ ತಪ್ಪುಗಳಿಂದಲೇ ಕಲಿತಿದ್ದಾರೆ. ತಪ್ಪಾದಾಗ ಬೇಸರ ಮಾಡ್ಕೋಬೇಡಿ. ಆ ತಪ್ಪೇ ನಿಮ್ಮ ಉತ್ತಮ ಟೈಲರ್ ಆಗಿಸುತ್ತದೆ. ಯಶಸ್ವಿ ಟೈಲರ್ ಆಗಲು 5 ಮುಖ್ಯ ನಿಯಮಗಳು. ಮೊದಲು, ಪ್ರತಿದಿನ ಹೊಸದನ್ನು ಕಲಿಯಿರಿ. ಫ್ಯಾಷನ್ ಯಾವಾಗಲೂ ಬದಲಾಗ್ತಿರುತ್ತೆ. ಹೊಸ ಡಿಸೈನ್, ಹೊಸ ಕಟಿಂಗ್, ಹೊಸ ಸ್ಟಿಚಿಂಗ್ ಟೆಕ್ನಿಕ್ನ ಕಲಿತಾ ಇರಬೇಕು. ಎರಡನೇದು, ಅಭ್ಯಾಸವೇ ಯಶಸ್ಸಿನ ಗುಟ್ಟು. ಒಂದು ಡಿಸೈನ್ ನೋಡಿ ನನಗೆ ಬರಲ್ಲ ಅಂತ ಹೇಳಬೇಡಿ. 10 ಬಾರಿ ಪ್ರಯತ್ನ ಮಾಡಿದ್ರೆ 11ನೇ ಬಾರಿ ಅದು ನಿಮಗೆ ಸುಲಭ ಆಗುತ್ತೆ. ಮತ್ತು ಮೂರನೇದು, ಗ್ರಾಹಕರನ್ನು ಗೌರವಿಸಿ. ಒಳ್ಳೆಯ ಟೈಲರ್ ಅಂದರೆ ಚೆನ್ನಾಗಿ ಹೊಲಿಯೋರು ಮಾತ್ರ ಅಲ್ಲ, ಗ್ರಾಹಕರ ಮಾತನ್ನು ಕೇಳೋರು ಕೂಡ. ಒಂದು ಒಳ್ಳೆಯ ಮಾತು ನಿಮ್ಮ ಹತ್ರ ಮತ್ತೆ ಮತ್ತೆ ಗ್ರಾಹಕರನ್ನು ಕರೆತರುತ್ತದೆ. 4, ನಿಮ್ಮ ಕೆಲಸವನ್ನು ಪ್ರೀತಿಸಿ. ಯಾವ ಕೆಲಸ ಮಾಡಿದರೂ ಮನಸ್ಸಿಟ್ಟು ಮಾಡಿದರೆ ಅದರ ಫಲ ಸಿಗುತ್ತದೆ. ನಿಮ್ಮ ಕೈಯಲ್ಲಿ ಮೂಡುವ ಒಂದು ಸುಂದರ ಬ್ಲೌಸ್ ಅಥವಾ ಡ್ರೆಸ್ ಯಾರಿಗಾದರೂ ಸಂತೋಷ ಕೊಡುತ್ತದೆ. ಅದೇ ನಿಮ್ಮ ಹೆಮ್ಮೆ. 5ನೇದು, ನಿಮ್ಮನ್ನು ನೀವು ನಂಬಿ. ಇದು ಬಹುಮುಖ್ಯ ಪಾಯಿಂಟ್ ಆಗಿರುತ್ತೆ. ಇತರರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಾನು ಮಾಡಬಲ್ಲೆ ಅನ್ನುವ ನಂಬಿಕೆ ಮುಖ್ಯ. ಸಣ್ಣದಾಗಿ ಶುರು ಮಾಡಿದ್ರೂ ಪರವಾಗಿಲ್ಲ, ಒಂದಿನ ಅದೇ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು ಅಲ್ವಾ? ಮನೆಯಲ್ಲೇ ಟೈಲರಿಂಗ್ ಮೂಲಕ ಆದಾಯ. ಇವತ್ತು ಹಲವಾರು ಮಹಿಳೆಯರು ಮನೆಯಲ್ಲೇ ಟೈಲರಿಂಗ್ ಮಾಡಿ ತಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ತಿದ್ದಾರೆ. ಮೊದಲು ಕೆಲವು ಗ್ರಾಹಕರಿಂದ ಶುರು ಮಾಡಿ, ನಿಮ್ಮ ಕೆಲಸ ಚೆನ್ನಾಗಿದ್ದರೆ ಗ್ರಾಹಕರು ನಿಮ್ಮನ್ನು ಬೇರೆಯವರಿಗೆ ಪರಿಚಯಿಸ್ತಾರೆ. ನಿಮ್ಮ ಕೌಶಲ್ಯ ಹೆಚ್ಚಾದಂತೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಯಾವಾಗಲೂ ಗುಣಮಟ್ಟದ ಕೆಲಸ ಮಾಡಿ. ಕೊನೆಯ ನನ್ನ ಈ ಒಂದು ವಿಡಿಯೋದ ಮಾತುಗಳು. ಸ್ನೇಹಿತರೆ, ಜೀವನದಲ್ಲಿ ಯಶಸ್ಸು ಪಡೆಯಲು ದೊಡ್ಡ ಅವಕಾಶಕ್ಕೆ ಕಾಯಬೇಡಿ. ನಿಮ್ಮ ಕೈಯಲ್ಲಿರುವ ಕೌಶಲ್ಯವನ್ನೇ ಅವಕಾಶವನ್ನಾಗಿ ಮಾಡಿ. ಒಂದು ಸೂಜಿ, ಒಂದು ದಾರ, ಒಂದು ಮಿಷಿನ್, ಇವುಗಳಿಂದಲೂ ಒಂದು ಸುಂದರ ಭವಿಷ್ಯವನ್ನು ನಿರ್ಮಿಸಬಹುದು. ನೀವು ಇಂದು ಕಲಿಯುವ ಒಂದು ಚಿಕ್ಕ ವಿಷಯ ನಾಳೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದ್ದರಿಂದ ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ. ನಿಮ್ಮ ಕನಸನ್ನು ನಂಬಿ, ನಿಮ್ಮ ಕೆಲಸವನ್ನು ಪ್ರೀತಿಸಿ, ನಿಮ್ಮ ಪ್ರಯತ್ನವನ್ನು ಮುಂದುವರೆಸಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ.
ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಈ ಸುಜಾತ ಫ್ಯಾಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋಗಳು, ಟೈಲರಿಂಗ್ ರಿಲೇಟೆಡ್, ಸ್ಟಿಚಿಂಗ್ಸು ಎಲ್ಲ ಒಂದು ವೀಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಇದ್ದಾವೆ. ನಿಮಗೆ ನಮ್ಮ ಒಂದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.